ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಶಸ್ಸು ಗಳಿಸುವುದರೊಂದಿಗೆ ಉತ್ತಮ ಹೆಸರು ಹಾಗೂ ಅಪಾರಧನ ಸಂಪತ್ತನ್ನು ಗಳಿಸಬೇಕೆಂದು ಆಶಿಸುತ್ತಾರೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಪ್ರತಿ ವ್ಯಕ್ತಿಯ ಜೀವನದಲ್ಲಿ ಒಂದು ವಿಶೇಷ ಸಮಯ ಬರುವುದು. ಆಗ ಅದೃಷ್ಟದ ಸಂಪೂರ್ಣ ಬೆಂಬಲವು ಆ ವ್ಯಕ್ತಿಗೆ ಪ್ರತಿಯೊಂದು ಹೆಜ್ಜೆಯಲ್ಲಿ ದೊರಕಲಿದೆ ಎಂದು ಹೇಳಲಾಗುತ್ತದೆ. ನಿಮ್ಮ ಜನ್ಮ ದಿನಾಂಕದ ಸಹಾಯದೊಂದಿಗೆ ನೀವು ಯಾವ ವಯಸ್ಸಿನಲ್ಲಿ ಯಶಸ್ಸು ಗಳಿಸುವುದರೊಂದಿಗೆ ಅಪಾರಧನ ಸಂಪತ್ತಿನ ಪ್ರಾಪ್ತಿಯಾಗುವ ಯೋಗ ಲಭಿಸುವುದು ಎಂದು ತಿಳಿದುಕೊಳ್ಳಬಹುದಾಗಿದೆ. ನೀವು ಹುಟ್ಟಿದ ದಿನಾಂಕ ಯಾವುದೇ ತಿಂಗಳ 1, 10, 19 ಮತ್ತು 28ನೇ ದಿನಾಂಕವಾಗಿದ್ದರೆ ನಿಮ್ಮ ಸಂಖ್ಯೆ 1 ಆಗಿರುವುದು. ಸಂಖ್ಯೆ 1. ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ 1 ಅನ್ನು ಹೊಂದಿರುವ ಜನರಿಗೆ ತಮ್ಮ 22ನೇ ವಯಸ್ಸು ಬಹಳ ವಿಶೇಷವಾಗಿರುವುದು. ಈ ವಯಸ್ಸಿನಲ್ಲಿ ಸಂಖ್ಯೆ 1 ಅನ್ನು ಹೊಂದಿರುವ ಜನರು ಯಶಸ್ಸು ಗಳಿಸಲು ಹೊಸ ಮಾರ್ಗಗಳು ಗೋಚರಿಸುವುದು ಮತ್ತು ಇವರ ಹತ್ತಿರ ಅಪಾರಧನ ಸಂಪತ್ತು ಇರುವುದು ಎಂದು ಹೇಳಲಾಗುತ್ತದೆ. ಸಂಖ್ಯೆ 2. ಯಾವುದೇ ತಿಂಗಳ 2, 11, 20 ಮತ್ತು 21ನೇ ತಾರೀಖಿನಂದು ಜನಿಸಿದವರ ಸಂಖ್ಯೆ 2 ಆಗಿರುವುದು. ಸಂಖ್ಯೆ 2 ಅನ್ನು ಹೊಂದಿರುವ ಜನರಿಗೆ 24ನೇ ವರ್ಷವು ಬಹಳ ಶುಭ ಎಂದು ಹೇಳಲಾಗುತ್ತದೆ. ಈ ಸಮಯದಲ್ಲಿ ವೃತ್ತಿ ಜೀವನ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಸಾಕಷ್ಟು ಸುಧಾರಣೆಯನ್ನು ನೀವು ಹೊಂದುವಿರಿ. ಹಾಗೆ ಈ ವಯಸ್ಸಿನಲ್ಲಿ ಸಂಖ್ಯೆ 2 ಅನ್ನು ಹೊಂದಿರುವ ಜನರ ಬ್ಯಾಂಕ್ ಬ್ಯಾಲೆನ್ಸ್ ಸಾಕಷ್ಟು ವೃದ್ಧಿಯಾಗುವುದು. ಸಂಖ್ಯೆ 3. ನೀವು ಯಾವುದೇ ತಿಂಗಳ 3, 12, 21 ಅಥವಾ 30ನೇ ತಾರೀಖಿನಂದು ಜನಿಸಿದ್ದರೆ ನಿಮ್ಮ ಜನ್ಮ ಸಂಖ್ಯೆ 3 ಆಗಿರುವುದು. ಸಂಖ್ಯೆ 3 ಅನ್ನು ಹೊಂದಿರುವ ಜನರಿಗೆ 32ನೇ ವಯಸ್ಸು ಬಹಳ ಅದೃಷ್ಟಶಾಲಿಯಾಗಿರಲಿದೆ. 32ನೇ ವಯಸ್ಸಿನಲ್ಲಿ ಸಂಖ್ಯೆ 3 ಅನ್ನು ಹೊಂದಿರುವ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ಸಾಕಷ್ಟು ಉತ್ತಮ ಫಲಿತಾಂಶವನ್ನು ಪಡೆಯುವರು ಮತ್ತು ಅಪಾರಧನ ಸಂಪತ್ತನ್ನು ಗಳಿಸುವ ಯೋಗವು ಕೂಡ ನಿರ್ಮಾಣಗೊಳ್ಳುವುದು. ಸಂಖ್ಯೆ 4. ಯಾವುದೇ ತಿಂಗಳ 4, 13, 22 ಅಥವಾ 31ನೇ ತಾರೀಖಿನಂದು ಜನಿಸಿದವರ ಜನ್ಮಸಂಖ್ಯೆ 4 ಆಗಿರುವುದು. ಸಂಖ್ಯೆ 4 ಅನ್ನು ಹೊಂದಿರುವ ಜನರಿಗೆ 36ನೇ ವಯಸ್ಸು ಮತ್ತು 42ನೇ ವಯಸ್ಸು ಅತ್ಯಂತ ಶುಭವಾಗಿರುವುದು ಎಂದು ಹೇಳಲಾಗುತ್ತದೆ. ಈ ಅವಧಿಯಲ್ಲಿ ಸಂಖ್ಯೆ 4 ಅನ್ನು ಹೊಂದಿರುವ ಜನರು ಸಾಕಷ್ಟು ಧನ ಲಾಭವನ್ನು ಹೊಂದುವ ಯೋಗ ನಿರ್ಮಾಣಗೊಳ್ಳುವುದು ಮತ್ತು ಆಸ್ತಿಗೆ ಸಂಬಂಧಿಸಿದಂತೆಯೂ ಹೆಚ್ಚಿನ ಪ್ರಯೋಜನಗಳನ್ನು ಗಳಿಸುವರು. ಸಂಖ್ಯೆ 5. ನೀವು ಯಾವುದೇ ತಿಂಗಳ 5, 14, 23ನೇ ತಾರೀಖಿನಂದು ಜನಿಸಿದ್ದರೆ ನಿಮ್ಮ ಜನ್ಮಸಂಖ್ಯೆ 5 ಆಗಿರುವುದು. ಸಂಖ್ಯೆ 5 ಅನ್ನು ಹೊಂದಿರುವ ಜನರಿಗೆ 32ನೇ ವಯಸ್ಸು ಬಹಳ ವಿಶೇಷವಾಗಿರಲಿದೆ. 32ನೇ ವಯಸ್ಸಿನಲ್ಲಿ ಸಂಖ್ಯೆ 5 ಅನ್ನು ಹೊಂದಿರುವ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಗಳಿಸುವರು ಮತ್ತು ಹಠಾತ್ ಧನ ಲಾಭವನ್ನು ಹೊಂದುವ ಸಂಭವವೂ ಕೂಡ ಸೃಷ್ಟಿಯಾಗುವುದು ಎಂದು ಹೇಳಲಾಗುತ್ತದೆ. ಸಂಖ್ಯೆ 6. ಯಾವುದೇ ತಿಂಗಳ 6, 15 ಮತ್ತು 24 ರಂದು ಜನಿಸಿದವರ ಸಂಖ್ಯೆ 6 ಆಗಿರುವುದು. ಸಂಖ್ಯೆ 6ನ ಹೊಂದಿರುವ ಜನರಿಗೆ 25ನೇ ವರ್ಷದಲ್ಲಿ ಅಪಾರ ಯಶಸ್ಸು ದೊರಕುವುದರೊಂದಿಗೆ ಸಾಕಷ್ಟು ಪ್ರಗತಿಯನ್ನು ಗಳಿಸುವ ಉತ್ತಮ ಅವಕಾಶಗಳು ಕೂಡ ಪ್ರಾಪ್ತಿಯಾಗುವುದು. ಈ ವಯಸ್ಸಿನಲ್ಲಿ ಸಂಖ್ಯೆ 6 ಅನ್ನು ಹೊಂದಿರುವ ಜನರು ತಮ್ಮ ಜೀವನದಲ್ಲಿ ಅದ್ಭುತವಾದ ಅವಕಾಶಗಳನ್ನು ಗಳಿಸುವರು. ಹಾಗಾಗಿ ಇವರ ಜೀವನದಲ್ಲಿ ಸಂತೋಷ, ಸಮೃದ್ಧಿ ನೆಲೆಸುವುದು. ಸಂಖ್ಯೆ 7. ಯಾವುದೇ ತಿಂಗಳ 7, 16 ಮತ್ತು 25ನೇ ತಾರೀಖಿನಂದು ಜನಿಸಿದವರ ಜನ್ಮಸಂಖ್ಯೆ 7 ಆಗಿರುವುದು. ಸಂಖ್ಯೆ 7 ಅನ್ನು ಹೊಂದಿರುವ ಜನರಿಗೆ 38ನೇ ಮತ್ತು 34ನೇ ವರ್ಷವು ಬಹಳ ಶುಭವಾಗಿರುವುದು. ಈ ಅವಧಿಯಲ್ಲಿ ಸಂಖ್ಯೆ 7 ಅನ್ನು ಹೊಂದಿರುವ ಜನರು ಸಾಕಷ್ಟು ಆರ್ಥಿಕ ಲಾಭವನ್ನು ಪಡೆಯುವುದರೊಂದಿಗೆ ಹೊಸ ಅವಕಾಶಗಳ ಪ್ರಾಪ್ತಿಯಾಗುವುದರಿಂದ ಜೀವನದಲ್ಲಿ ಯಶಸ್ಸು ಗಳಿಸುವ ಯೋಗವು ನಿರ್ಮಾಣಗೊಳ್ಳುವುದು. ಸಂಖ್ಯೆ 8. ಯಾವುದೇ ತಿಂಗಳ 8, 17 ಮತ್ತು 26 ರಂದು ಜನಿಸಿದವರ ಸಂಖ್ಯೆ 8 ಆಗಿರುವುದು. ಸಂಖ್ಯೆ 8 ಅನ್ನು ಹೊಂದಿರುವ ಜನರಿಗೆ 36ನೇ ಮತ್ತು 42ನೇ ವಯಸ್ಸು ಬಹಳ ಉತ್ತಮವಾಗಿರುವುದು ಎಂದು ಹೇಳಲಾಗುತ್ತದೆ. ಈ ಅವಧಿಯಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಪಡೆದುಕೊಳ್ಳುವಿರಿ. ಹಾಗೆ ಈ ಸಂದರ್ಭದಲ್ಲಿ ಸಂಖ್ಯೆ 8 ಅನ್ನು ಹೊಂದಿರುವ ಜನರು ದೊಡ್ಡ ಧನ ಲಾಭವನ್ನು ಹೊಂದುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವುದು. ಸಂಖ್ಯೆ 9. ಯಾವುದೇ ತಿಂಗಳ 9, 18 ಮತ್ತು 27 ರಂದು ಜನಿಸಿದವರ ಸಂಖ್ಯೆ 9 ಆಗಿರುವುದು. ಸಂಖ್ಯೆ 9 ಅನ್ನು ಹೊಂದಿರುವ ಜನರಿಗೆ 28ನೇ ವರ್ಷವು ಬಹಳ ವಿಶೇಷವಾಗಿರುವುದು ಎಂದು ಹೇಳಲಾಗುತ್ತದೆ. ಈ ವಯಸ್ಸಿನಲ್ಲಿ ಸಂಖ್ಯೆ 9 ಅನ್ನು ಹೊಂದಿರುವ ಜನರು ಉತ್ತಮ ಹೆಸರು, ಗೌರವ, ಖ್ಯಾತಿ ಹಾಗೂ ಯಶಸ್ಸನ್ನು ಗಳಿಸುವ ಯೋಗವೂ ಕೂಡ ನಿರ್ಮಾಣಗೊಳ್ಳುವುದು.